ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಹಾಗೆ 4,000 ವಾಚ್ ಟೈಮ್ ನೀವು ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಿರಲ್ಲ, ಅಪ್ಲೈ ಮಾಡಿದ ಮೇಲೆ ನಿಮ್ಮೊಂದು ಚಾನಲ್ಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನಿಮ್ಮೊಂದು ಚಾನಲ್ಲೇ ಅರ್ನಿಂಗ್ ಆಗ್ತಾ ಹೋಗುತ್ತೆ. ಆದರೆ ಈ ಒಂದು ಮಾನಿಟೈಸೇಷನ್ ಆನ್ ಆದಮೇಲೆ ಈ ರೀತಿ ತಪ್ಪು ಮಾಡೋದ್ರಿಂದ ನಿಮ್ಮ ಒಂದು ಮಾನಿಟೈಸೇಷನ್ ಆಫ್ ಮಾಡ್ತಾರೆ. ಅದು ಯಾವ ಒಂದು ತಪ್ಪು ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್, ನೀವು ಮಾನಿಟೈಸೇಷನ್ ಆನ್ ಆಗಿದೆ, ಇನ್ಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆಷ್ಟು ಬಿಟ್ಟರೆಷ್ಟು ಅನ್ನೋ ರೀತಿ ನೀವು ಇರ್ತೀರ. ಯಾಕಂದರೆ ನಿಮಗೆ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕಿತ್ತು, 1,000 ಸಬ್ಸ್ಕ್ರೈಬರ್ಸ್ ನೀವು ಕಂಪ್ಲೀಟ್ ಮಾಡಬೇಕಿತ್ತು. ಯಾಕಪ್ಪ ಅಂದರೆ ನೀವು ಮಾಡೋದು ಆ ಒಂದು ಕಂಪ್ಲೀಟ್ ಆಗೋ ಒಳಗಡೆ ನೀವು ಮಾಡೋದು ಬಿಡೋದು ಮಾಡ್ಕೊಳ್ತಾ ಹೋದರೆ ನಿಮಗೆ ವಾಚ್ ಟೈಮ್ಗೆ ಸ್ವಲ್ಪ ಹೊರತ ಬೀಳ್ತಿತ್ತು. ಅಂದರೆ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗ್ತಿರಲಿಲ್ಲ. ನೀವು ಕಂಪ್ಲೀಟ್ ಆದಮೇಲೆ ನೀವು ಆರಾಮಾಗಿ ಯಾವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡೋದು, ಆರಾಮಿರೋದು, ಈ ರೀತಿ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ಹೇಳ್ತಾ ಹೋಗ್ತೀನಿ. ಫ್ರೆಂಡ್, ನೀವು ಮಾನಿಟೈಸೇಷನ್ ಆನ್ ಆದಮೇಲೆ ನೀವು ಒಂದಿನ ಅಪ್ಲೋಡ್ ಮಾಡಿ ಒಂದಿನ ಅಪ್ಲೋಡ್ ಮಾಡಲಿಕ್ಕಿರಿ, ಏನಾಗಲ್ಲ, 10 ದಿನ ಬಿಡಿ. ಆದರೆ ನೀವು ಯೂಟ್ಯೂಬ್ನಲ್ಲಿ 6 ತಿಂಗಳು ಸತತ 6 ತಿಂಗಳು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಅಂದರೆ, ವಿಡಿಯೋ ಆಯಿತು, ಹಾಗೆ ನೀವು ಕಮ್ಯುನಿಟಿ ಪೋಸ್ಟ್ ಆಯಿತು, ಲೈವ್ ಆಯಿತು, ಶಾರ್ಟ್ ಆಯಿತು, ನೀವು ಏನೇ ಒಂದು ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಇಲ್ಲದೇ 6 ತಿಂಗಳು ಏನಾದರೂ ಕಂಪ್ಲೀಟ್ ಆದರೆ, 6 ತಿಂಗಳು ಒಳಗೆ ನೀವು ಯಾವುದೇ ಒಂದು ಯೂಟ್ಯೂಬ್ನಲ್ಲಿ ಏನೂ ಕೂಡ ಅಪ್ಲೋಡ್ ಮಾಡಲಿಲ್ಲ ಅಂದರೆ ನಿಮ್ಮ ಒಂದು ಚಾನಲ್ಗೆ ಏನು ಮಾನಿಟೈಸೇಷನ್ ಆನ್ ಆಗಿರ್ತಿತ್ತು, 1,000 ಸಬ್ಸ್ಕ್ರೈಬರ್ಸ್ 4,000 ಕಂಪ್ಲೀಟ್ ಮಾಡಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಆ ಒಂದು ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿರ್ತಿದ್ರಿ. ನೀವು ಆನ್ ಮಾಡ್ಕೊಂಡಿರೋದು ನೀವು 6 ತಿಂಗಳ ಒಳಗಡೆ ಯಾವುದೇ ಒಂದು ವಿಡಿಯೋ ಆಗಲಿ ಏನೇ ಅಪ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಮ ಒಂದು ಚಾನಲ್ಗೆ ಮಾನಿಟೈಸೇಷನ್ ಆಫ್ ಮಾಡ್ತಾರೆ. ಫ್ರೆಂಡ್, ಇದು ಯಾಕಪ್ಪ ಅಂದರೆ ನೀವು ಫುಲ್ ಆ್ಯಕ್ಟಿವ್ ಇಲ್ಲ ಅಂದರೆ ಅಲ್ಲಿ ತಿಳ್ಕೊತಾರೆ ನೀವು ಈ ಒಂದು ಯೂಟ್ಯೂಬ್ನಲ್ಲಿ ಸ್ಟಾಪ್ ಮಾಡೇ ಬಿಟ್ಟಿದೆ ಅಂತ ಅರ್ಥ. ಫ್ರೆಂಡ್, 6 ತಿಂಗಳು ಸತತ 6 ತಿಂಗಳು ಒಂದು ವಿಡಿಯೋನೂ ಹಾಕಲಿಲ್ಲ ಅಂದರೆ ಅಲ್ಲಿಗೆ ನಿಮ್ಮ ಒಂದು ಚಾನಲ್ನ ಮಾನಿಟೈಸೇಷನ್ ಆಫ್ ಮಾಡ್ತಾರೆ. ಫ್ರೆಂಡ್, ಯಾರೂ ಕೂಡ ಈ ರೀತಿ ಮಾಡೋಲ್ಲ, ಮಾನಿಟೈಸೇಷನ್ ಅನ್ನೋದು ಮಾಡಲ್ಲ. ಕೆಲವೊಂದಿಷ್ಟು ಜನನೂ ಕೂಡ ಈ ರೀತಿ ಮಾಡಿದರೆ ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಯಾಕೆಂದರೆ ಮಾನಿಟೈಸೇಷನ್ ಆಗಿದೆ, ಅಪ್ಲೋಡ್ ಮಾಡ್ತಾ ಇರ್ತಾರೆ, ಸಡನ್ಲಿ ಅವ್ರಿಗೆ ಏನೋ ಆರಾಮಿಲ್ದಂಗೆ ಆಯಿತು ಅಥವಾ ಏನೋ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅನ್ನೋ ರೀತಿ, ಅವಾಗ ಈ ರೀತಿ ಸನ್ನಿವೇಶ ಬರುತ್ತೆ. ಆವಾಗ ನೀವು ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಫ್ರೆಂಡ್, 6 ತಿಂಗಳ ಒಳಗಡೆ ಒಂದು ವಿಡಿಯೋನು ಅಪ್ಲೋಡ್ ಮಾಡೋ ಆಗುತ್ತೆ. ಆದರೆ ಇದ್ರ ಬಗ್ಗೆ ತಿಳ್ಕೊಬೇಕು. ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇನ್ಮೇಲೆ ಯೂಟ್ಯೂಬ್ನಲ್ಲಿ ಎಷ್ಟು ಟೈಮ್ ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಇರಬೇಕು, ಎಷ್ಟು ಲಾಂಗ್ ಟೈಮ್ ಬಿಟ್ಟರೆ ಏನಾಗುತ್ತೆ ಅನ್ನೋ ಕಂಪ್ಲೀಟಾಗಿ ತಿಳ್ಕೊಬೇಕು. ತಿಳ್ಕೊಂಡು ನಿಮ್ಮೊಂದು ಚಾನಲ್ಗೆ ಸೇಫ್ಟಿಯಾಗಿ ಮಾನಿಟೈಸೇಷನ್ನ ಯಾವೊಂದು ಡಿಸೇಬಲ್ ಆಗಲಿ ಯಾವುದೇ ಒಂದು ಆಫ್ ಆಗೋ ರೀತಿ ನೀವು ಕಂಪ್ಲೀಟಾಗಿ ಇಟ್ಕೊಳ್ಳಿ. ಫ್ರೆಂಡ್, ಈ ಒಂದು ಅಪ್ಡೇಟ್ ನಿಮಗೆ ತಿಳಿಸಿದ್ದೀನಿ. ಈ ಒಂದು ಅಪ್ಡೇಟ್ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆಯ್ತು ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಏನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವೀಡಿಯೋಸನ್ನ ಟೇಕ್ ಕೇರ್, ಬಾಯ್ ಫ್ರೆಂಡ್.